ಇನ್ನು ಧ್ಯಾನಕ್ಕೋಸ್ಕರವಾಗಿ ಎಫೆಸ ಪತ್ರಿಕೆಯ 3ನೇ ಅಧ್ಯಾಯ ವಚನ 1 ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇಲ್ಲಿ ಎಫೆಸ ಪತ್ರಿಕೆ 3ನೇ ಅಧ್ಯಾಯ ವಚನ 1ರಲ್ಲಿ ಈ ರೀತಿಯಾಗಿದೆ: ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ಎಂಬುದರ ಕುರಿತಾಗಿ ಇಲ್ಲಿ ಎಫೆಸಕ್ಕೆ ಪತ್ರಿಕೆ ಬರಿತಕ್ಕಂಥ ಪೌಲನು ಹೇಳ್ತಾ ಇದ್ದಾನೆ. ಹೇಗಿರೋದ್ರಿಂದ ಜೈಲಿನಲ್ಲಿ ನಾನು ಇರೋದ್ರಿಂದ. ಹೀಗಿರೋದ್ರಿಂದ ಅಂದ್ರೆ ಏನರ್ಥ ಅಂತಂದ್ರೆ, ಆತನಿಗೆ ಏನಾಗಿದ್ದಾನೆ ಅಂತಂದ್ರೆ ಕರ್ತನ ಸೇವೆ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾನೆ. ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುವಂತ ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿಮ್ಮ ನಿಮಿತ್ತವಾಗಿ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದರ ಕುರಿತಾಗಿ ಇಲ್ಲಿ ವಚನದಲ್ಲಿ ನೋಡ್ತಾ ಇದ್ದೇವೆ. ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ. ಇವತ್ತು ಪೌಲನು ಸೆರೆಮನೆಯಲ್ಲಿದ್ದಾರೆ. ಏನಕ್ಕಾಗಿ ಸೆರೆಮನೆಯಲ್ಲಿದ್ದಾರೆ ಎಂಬುದನ್ನು ನಾವು ನೋಡುವಾಗ ವಚನ ಹೇಳ್ತಾ ಇದೆ, ಯಾವುದಕ್ಕಾಗಿ ಸೆರೆಮನೆಯಲ್ಲಿದ್ದಾನೆ? ಅನ್ಯರಾಗಿರುವ ನಮ್ಮ ನಿಮಿತ್ತ ಏನಾಗಿದ್ದಾನಂತೆ? ಪೌಲನು ಸೆರೆಮನೆಯಲ್ಲಿದ್ದಾನೆ ಎಂಬುದರ ಕುರಿತಾಗಿ ಎಫೆಸದಲ್ಲಿರ್ತಕ್ಕಂಥ ದೇವ ಜನರಿಗೆ ತಿಳಿಸ್ತಕ್ಕಂಥದ್ದು. ನಿಮ್ಮ ನಿಮಿತ್ತ ನಾನಾಗಿದ್ದೇನಪ್ಪ ಅಂದ್ರೆ ಸೆರೆಯವನಾಗಿದ್ದೇನೆ, ಮತ್ತೆ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ ಎಂಬುದರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ಅನ್ಯರಾಗಿರ್ತಕ್ಕಂಥ ಜನರಿಗೋಸ್ಕರ, ಅಂದ್ರೆ ಕ್ರಿಸ್ತನನ್ನು ಅರಿಯದೇ ಇರ್ತಕ್ಕಂಥವ್ರು, ಕ್ರಿಸ್ತನಿಗೆ ಸಂಬಂಧ ಪಡದೇ ಇರ್ತಕ್ಕಂಥವ್ರು ಅನ್ಯರು ಅಲ್ವಾ? ಅನ್ಯರಾಗಿರ್ತಕ್ಕಂಥ ಅವ್ರಿಗಾಗಿ ಏನ್ ಮಾಡಿದಾನಂತೆ? ಈಗ ಪೌಲನು ನಾನು ಸೆರೆಯವನಾಗಿದ್ದೇನೆ ಎಂಬುದಾಗಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತೇವೆ. ಅನ್ಯರಂದ್ರೆ ಯಾರು? ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು. ಅನ್ಯರಂದ್ರೆ ಯಾರು? ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಅನ್ಯರು. ಆಮೇಲೆ ರಕ್ತ ಸಂಬಂಧಿಗಳಲ್ಲ, ಸಂಬಂಧಿಕರಲ್ಲ, ರಕ್ತ ಸಂಬಂಧಿಕರು ಅಲ್ಲ, ಒಂದೇ ಬ್ಲಡ್ ಅಲ್ಲಿ ಬಂದಿರೋರಲ್ಲ ಅನ್ಯರಂದ್ರೆ. ಆಮೇಲೆ ಅನ್ಯರಂದ್ರೆ ಅಪರಿಚಿತರು, ಗೊತ್ತಿಲ್ಲದೆ ಇರೋರು, ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ಯಾರಿಗೆ? ಪೌಲನಿಗೆ ಮಾತ್ರವಲ್ಲ, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಅಪರಿಚಿತರಿಗೆ, ಗೊತ್ತಿಲ್ಲದಂಥವ್ರಿಗೆ, ರಕ್ತ ಸಂಬಂಧಿಕ ಅಲ್ಲದೆ ಇರ್ತಕ್ಕಂಥವ್ರಿಗೆ, ಸಂಬಂಧ ಇಲ್ಲದವರ ನಿಮಿತ್ತವಾಗಿ ಏನ್ ಮಾಡಿದ್ದಾನೆ ಅಂತಂದ್ರೆ ಪೌಲನು ಸೆರೆಮನೆಯಲ್ಲಿದ್ದಾನೆ. ಹೀಗೆ ಅನ್ಯರಂದ್ರೆ ಇವರು. ಇವತ್ತು ಪೌಲನಿಗೆ ಎಫೆಸದಲ್ಲಿರ್ತಕ್ಕಂಥ ಯಾರು ಸಹ ಏನಾಗಿರ್ಲಿಲ್ಲ ಅಂದ್ರೆ ಸಂಬಂಧಿಕರಾಗಿರ್ಲಿಲ್ಲ. ಎಫೆಸದಲ್ಲಿರ್ತಕ್ಕಂಥ ದೇವಜನರು ಯಾರು ಸಹ ಪೌಲನಿಗೆ ನೆಂಟರಲ್ಲ. ಅವ್ರ ಅಣ್ಣತಮ್ಮರು, ಅಕ್ಕಂಗಿಯರು, ಮಾವನ ಮಕ್ಕಳು ಯಾರು ಇರ್ಲಿಲ್ಲ ಅಲ್ಲಿ ಅಲ್ವಾ? ಹೀಗೆ ಇವ್ರ ನಿಮಿತ್ತವಾಗಿ ಆತನ ಏನ್ ಮಾಡಿದಾನಪ್ಪ ಅಂತಂದ್ರೆ ಸೆರೆಮನೆಯಲ್ಲಿದ್ದಾನೆ, ಜೈಲಲ್ಲಿ ಹಾಕಿದ್ದಾರೆ. ಯಾವುದಕ್ಕಾಗಿ? ಯೇಸುವಿನ ಕುರಿತಾಗಿ ತಿಳಿಸಿದ್ರಿಂದ ಈತನಿಗೆ ಏನಾಗಿದೆಪ್ಪ ಅಂದ್ರೆ ಅನ್ಯರ ನಿಮಿತ್ತ ಆತನ ಏನ್ ಮಾಡಿದ ಅಂದ್ರೆ ಸೆರೆಮನೆಯಲ್ಲಿದ್ದಾನೆ. ಅಂದ್ರೆ ಒಬ್ಬ ದೇವರ ಸೇವಕ ಹೇಗಿರ್ತಾನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಾರೆ. ಹೇಗೆ? ರಕ್ತ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರಿಗೆ ಪ್ರಾರ್ಥಿಸ್ತಕ್ಕಂಥದ್ದು, ಅವ್ರಿಗೋಸ್ಕರವಾಗಿ ರಿಸ್ಕ್ ತೆಗೆದುಕೊಳ್ತಕ್ಕಂಥದ್ದು, ಸಂಬಂಧಿಕರು ಅಲ್ಲದೆ ಇರ್ತಕ್ಕಂಥವ್ರಿಗೋಸ್ಕರ ರಿಸ್ಕ್ ತೆಗೆದುಕೊಳ್ತಕ್ಕಂಥದ್ದು, ಗೊತ್ತಿಲ್ಲದವ್ರನ್ನೇ ಪ್ರೀತಿಸ್ತಕ್ಕಂಥದ್ದು. ಇದು ದೈವಿಕವಾಗಿರ್ತಕ್ಕಂಥ ಪ್ರೀತಿ. ಅಂದ್ರೆ ದೇವರನ್ನ ಪ್ರೀತಿಸ್ತಕ್ಕಂಥ ಒಬ್ಬ ಸೇವಕ, ಒಬ್ಬ ವಿಶ್ವಾಸಿ ಹೆಂಗಿರ್ಬೇಕಪ್ಪ ಅಂದ್ರೆ ಈ ರೀತಿಯಾಗಿರ್ಬೇಕು. ಹೇಗೆ? ಎಫೆಸದಲ್ಲಿರ್ತಕ್ಕಂಥ ದೇವ ಜನರನ್ನ ಪೌಲನು ಪ್ರೀತಿಸಿದ್ರಿಂದ ಅವ್ರ ನಿಮಿತ್ತವಾಗಿ ಸೆರೆಮನೆಗೆ ಹೋಗ್ಬೇಕಾಯ್ತು. ಅವ್ರು ಪ್ರೀತಿಸಿದ್ರಿಂದ ಅವ್ರಿಗೆ ಕರ್ತನ ಶುಭ ವರ್ತಮಾನವನ್ನು ಆತನು ಸಾರಿದ. ಹೀಗೆ ಅನ್ಯರಿಗಾಗಿ ಏನ್ ಮಾಡಿದನಪ್ಪ ಅಂದ್ರೆ ಆತನ ಶ್ರಮೆಯನ್ನು ಅನುಭವಿಸಿದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಪೌಲನ ಮನೋಭಾವ ಹೊಂದ್ಕೋಬೇಕು. ಇವತ್ತು ಈ ವಾಕ್ಯ ಒಂದು ಏನಕ್ಕೆ ಧ್ಯಾನ ಮಾಡ್ತಾ ಇದ್ದೇವೆ? ಯಾಕೆ ಪೌಲನ ಬಗ್ಗೆ ಈ ತರ ವಾಕ್ಯಗಳು ತಿಳಿಸಲ್ಪಟ್ಟಿದ್ದೇವೆ? ಯಾಕೆ ಸಿಕ್ಕಿದೆಯಪ್ಪ ಅಂತಂದ್ರೆ, ಹೀಗೆ ಒಂದು ದಿನದಲ್ಲಿ ಪೌಲನು ಈ ಭೂಮಿಯಲ್ಲಿ ಬಂದಾಗ ಈ ರೀತಿಯಾಗಿ ಜೀವಿಸಿದ್ನ ಆತ್ನು. ಹಾಗೆ ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ? ಆ ರೀತಿಯಾಗಿ ಜೀವಿಸೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಂದ್ರೆ ದೇವರ ನಾಮವನ್ನ ಮಹಿಮೆ ಮಾಡಬೇಕು. ಅಂದ್ರೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಾವು ಪ್ರೀತಿ ತೋರಿಸ್ಬೇಕು. ಯಾರಿಗೆ? ಸಂಬಂಧನೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಪ್ರೀತಿ ತೋರಿಸೋದು. ಸಂಬಂಧನೇ ಇಲ್ಲದೆ ಇರ್ತಕ್ಕಂಥವ್ರು ನಾವೇನ್ ಮಾಡ್ಬೇಕಂತೆ? ಕೇರ್ ಮಾಡ್ಬೇಕು. ಅವ್ರಿಗೆ ಒಳ್ಳೆತನ ಬಯಸ್ಬೇಕು. ನಾವ್ ಯಾವಾಗ್ಲೂ ಏನ್ ಮಾಡ್ತೇವೆ? ನಮ್ಮ ಸಂಬಂಧಿಕರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಅಲ್ವಾ? ಕುಟುಂಬ ಪ್ರಾರ್ಥನೆಯಲ್ಲಿ ಯಾವ್ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಿ? ನಿಮಗೋಸ್ಕರ ಪ್ರೇಯರ್ ಮಾಡ್ತೀರಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ತೀರಿ, ನಿಮ್ಮ ಸಂಬಂಧಿಕರಿಗೋಸ್ಕರ ಪ್ರೇಯರ್ ಮಾಡ್ತೀರಿ, ಅಷ್ಟೇ ಅಲ್ವಾ? ಮತ್ತೆ ಇನ್ನೇನಕ್ಕೆ ಮಾಡ್ತೀರಿ? ಇಷ್ಟಕ್ಕೆ ತಾನೇ ಕಾಮನ್ ಆಗಿ ನಾವು ಮಾಡೋದೆಲ್ಲರೂ ಅಲ್ವಾ?
ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಯಾರಿಗಾದ್ರೂ ಪ್ರೇಯರ್ ಮಾಡ್ತೇವೆ ನಾವು? ಗೊತ್ತಿಲ್ಲದವ್ರಿಗೆ ಯಾರಿಗಾದ್ರೂ ನಾವು ಸಹಾಯ ಮಾಡ್ತೇವೆ ನಾವು? ಯಾಕೆ ನಾವು ಸಹಾಯ ಮಾಡಲ್ಲಪ್ಪ ಅಂದ್ರೆ ನಾವು ಸ್ವಾರ್ಥಿಗಳು. ಕ್ರಿಸ್ತನಿದಾನೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಕ್ರೈಸ್ತರ ವೇಷ ಹಾಕೊಂಡಿರೋರು ನಾವು. ಅದಕ್ಕೇನೆ ನಾವೇನ್ ಮಾಡಲ್ಲಪ್ಪ ಅಂದ್ರೆ ಯಾವ್ದನ್ನು ಮಾಡಲ್ಲ. ಇವಾಗ ಪೌಲನು ವೇಷ ಇರಲಿಲ್ಲ ಅವನ ಹತ್ರ, ಆತನ ಹತ್ರ ಯಥಾರ್ಥವಾಗಿತ್ತು. ಅದರಿಂದ ಏನ್ ಮಾಡಿದ, ತನಗೆ ಪರಿಚಯನೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಏನ್ ಮಾಡಿದ ಆತನು ಅವ್ರಿಗೋಸ್ಕರವಾಗಿ ರಿಸ್ಕ್ ತೆಗೆದುಕೊಂಡ. ಅನೇಕ ಮಿಷನರಿಗಳ ಕುರಿತಾಗಿ ನಾವು ನೋಡುವಾಗ, ದೇವರ ಸೇವೆಗೆ ಬಂದಂತಹ ಭಕ್ತರ ಬಗ್ಗೆ ನಾವು ನೋಡುವಾಗ, ಸೇವಕರ ಬಗ್ಗೆ ಅವ್ರು ನೋಡುವಾಗ, ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗಕ್ಕೆ ಹೋದ್ರು. ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಏನ್ ಮಾಡಿದ್ರು? ಅವರು ತಮ್ಮ ಪ್ರಾಣವನ್ನೇ ಅಲ್ಲಿ ಬಿಟ್ರ ಜನರಿಗೋಸ್ಕರ. ಯಾಕೆ ಆ ಥರ ಆಗಿ ಅವರು ಪ್ರಾಣವನ್ನು ಬಿಟ್ರಪ್ಪ ಅಂತಂದ್ರೆ, ದೇವರನ್ನ ಅವ್ರು ಪ್ರೀತಿಸಿದ್ರು. ಅವ್ರು ಮೊದಲು ದೇವ್ರನ್ನ ಪ್ರೀತಿಸಿದ್ರು, ದೇವರ ಆಜ್ಞೆಯನ್ನು ಅವ್ರು ಕೈಕೊಂಡು ನಡೆದ್ರು. ಏನ್ ದೇವರ ಆಜ್ಞೆ? ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿ ಮಾಡು. ನೆರೆಯವನಂದ್ರೆ ಯಾರು? ಅಗತ್ಯ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ನೆರೆಯವರೇ. ಅಕ್ಕಪಕ್ಕದ ಮನೆಯವರಲ್ಲ ನೆರೆಯವ್ರಂದ್ರೆ. ಈ ಬೈಬಲಲ್ಲಿ ಹೇಳೋದು ನೆರೆಯವ್ರಂದ್ರೆ ಯಾರಿಗೆ ಅಗತ್ಯ ಐತೋ, ಸಹಾಯ ಯಾರಿಗೆ ಅಗತ್ಯ ಐತೋ ಅವರೇ ನೆರೆಯವರು. ಯಾರು ಇವತ್ತು ನಮಗೆ ಸಹಾಯ ನಮ್ಮ ಹತ್ರ ಎದುರು ನೋಡ್ತಾರೋ ಅವರು ನಮ್ಮ ನೆರೆ, ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಹೀಗೆ ವಿಲಿಯಂ ಕೇರಿ ಆಗಲಿ, ಮದರ್ ತೆರೇಸಾ ಆಗಲಿ, ಸಾಧು ಸುಂದರ್ ಸಿಂಗ್ ಆಗಲಿ, ಹೀಗೆ ಹೇಳ್ತಾ ಹೋದ್ರು ಸಾವಿರಾರು ಮಿಷನರಿಗಳ ಬಗ್ಗೆ ನಾವು ನೋಡ್ತೇವೆ. ಭಾರತ ದೇಶಕ್ಕೆ ಸುವಾರ್ತೆ ತೋಮನ ಬಗ್ಗೆ ನಾವು ನೋಡುವಾಗ, ಯೇಸುವಿನ ಶಿಷ್ಯ, ಹೀಗೆ ಯೇಸುವಿನ ಎಲ್ಲಾ ಶಿಷ್ಯರುಗಳನ್ನ ನಾವು ನೋಡುವಾಗ ಅವರೆಲ್ಲರೂ ಏನ್ ಮಾಡಿದ್ರು? ತಾವು ಗೊತ್ತಿಲ್ಲದೆ ಇರ್ತಕ್ಕಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಅವ್ರಿಗೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಜೀವನೇ ಏನ್ ಮಾಡಿದ್ರಪ್ಪ ಅಂದ್ರೆ ಪಣಕ್ಕಿಟ್ರು. ವಿಲಿಯಂ ಕೇರಿ ಇಂಗ್ಲೆಂಡಿಂದ ಇಲ್ಲಿಗೆ ಬರುವಾಗ ಏನಾಗ್ತಾರೆ, ಬರೋ ಪ್ರಯಾಣದಲ್ಲೇ ಎಲ್ಲಾ ಕಳ್ಕೊಂಡ್ಬಿಟ್ಟ ಆತನು. ಎಲ್ಲ ಅಂದ್ರೆ ಹೆಂಡತಿನ, ಮಕ್ಕಳು. ಬರುವ ಸಮಯದಲ್ಲೇ ಏನ್ ಪ್ರಯಾಣದಲ್ಲೇ ಮಕ್ಕಳು ಸತ್ತು ಹೋದ್ರು. ಇಲ್ಲಿ ಬಂದಾಗ ಎಲ್ಲರೂ ಅವನ ಹೆಂಡತಿ ಮಾನಸಿಕವಾಗಿ ಅಸ್ವಸ್ಥಲಾಗ್ಬಿಟ್ಲು, ಮೆಂಟ್ಲಾಗ್ಬಿಟ್ಲು. ಮಕ್ಕಳು ಕಳ್ಕೊಂಡ್ಮೇಲೆ ಅವಳು ತೀರ್ಕೊಂಡು ಹೋಗ್ತಾಳೆ. ಅಷ್ಟೆಲ್ಲ ಆದ್ರೂ ಸಹ ವಿಲಿಯಂ ಕೇರಿ ದೇಶಕ್ಕೆ ಬಂದ ಅಲ್ವಾ? ಬಂದು ಏನ್ ಮಾಡಿದ್ರು? ಆತನು ಇಲ್ಲಿ ಸೇವೆ ಮಾಡಿದ್ರು, ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ರು, ವಿದ್ಯಾಭ್ಯಾಸಕ್ಕೆ ಇಲ್ಲಿ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು, ಸಮಾಜ ಸೇವೆ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಯಾಕೆ? ಅವ್ರ ಅತ್ತಿ ಮಗಳಿದ್ಲಿ ಇಲ್ಲಿ ಭಾರತ ದೇಶದಲ್ಲಿ. ವಿಲಿಯಂ ಕೇರಿ ಅತ್ತಿ ಮಗಳಿದ್ಲ, ಅದಕ್ಕೋಸ್ಕರ ಏನ್ ಮಾಡ್ದ? ಇಂಗ್ಲೆಂಡಿಂದ ಅವ್ನು ಬಂದ ಅಲ್ವಾ? ಅವ್ರ ಅತ್ತಿ ಮಗಳಿದ್ಲ, ಮಾವ ಯಾರು ಇರ್ಲಿಲ್ಲ. ಆದ್ರೂ ಏನ್ ಮಾಡಿದ್ರು? ಅಲ್ಲಿಂದ ಬಂದ್ರು. ಆತನ ಚಿಕ್ಕ ಹುಡುಗ ಆಗಿದ್ದಾಗ ಬೂಟ್ ಪಾಲಿಶ್ ಮಾಡ್ತಾ ಇದ್ದ. ವಿಲಿಯಂ ಕೇರಿ ಎಂಬತಕ್ಕಂಥ ಭಕ್ತ ಬೂಟ್ ಪಾಲಿಶ್ ಮಾಡ್ತಾ ಇದ್ದ. ಅವಾಗ ಪ್ರಪಂಚದ ಮ್ಯಾಪ್ ಏನಿರುತ್ತಲ್ಲ ಅದನ್ನ ತಿರುಗಿಸುವಾಗ ಭಾರತ ದೇಶವನ್ನು ನೋಡಿ ನಾನು ಈ ದೇಶಕ್ಕೆ ಹೋಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿದ. ಯಾಕೆ ಹೇಳಿ? ಇಲ್ಲ ಅವ್ರ ಅತ್ತೆ ಮಗಳಿದ್ಲು, ಇದ್ಲ? ಇರ್ಲಿಲ್ಲ. ಯಾರ ಸಂಬಂಧಿಕರಿದ್ರ? ಇರ್ಲಿಲ್ಲ. ಆದ್ರೂ ಸಹ ಗೊತ್ತೇ ಇಲ್ಲ ಈ ದೇಶ. ಆದರೆ ಈ ದೇಶದ ಜನರಿಗೆ ಕರ್ತನ ಪ್ರೀತಿ ಅಗತ್ಯ ಐತೆ. ಇಲ್ಲಿ ಹೋಗಿ ನಾನು ಇವ್ರಿಗಾಗಿ ಏನಾದ್ರೂ ಮಾಡ್ಬೇಕಂತ ಹೇಳಿ ಒಂದು ದಿನ ಶೂ ಪಾಲಿಶ್ ಮಾಡ್ಕೊಂಡು ಕುಂತಂತ ವಿಲಿಯಂ ಕೇರಿ ನಮ್ಮ ದೇಶಕ್ಕೆ ಬಂದ್ರು. ಏನಕ್ಕಾಗಿ ಬಂದ್ರು? ಕರ್ತನ ಪ್ರೀತಿಯನ್ನು ಸಾರಕ್ ಬಂದ್ರು. ಕರ್ತನ ಪ್ರೀತಿಯನ್ನು ಸಾರಕ್ಕೋಸ್ಕರ ಬಂದು ಏನ್ ಮಾಡ್ತಾರೆ? ಅವರು ಎಲ್ಲಾ ಬಲಿದಾನಗಳನ್ನ, ತ್ಯಾಗಗಳನ್ನ ಮಾಡಿ ಅವ್ರು ಏನ್ ಮಾಡಿದ್ರು? ಇವತ್ತು ನಮ್ಮ ಕೈಗೆ ಬೈಬಲ್ ಸಿಕ್ಕಂಗ್ ಸಾಧ್ಯ ಆಯ್ತು. ಆ ದೇಶದಿಂದ ಬಂದು ನಮ್ಮ ದೇಶದ, ಭಾರತ ದೇಶದ ವಿವಿಧ ಭಾಷೆಗಳನ್ನ ಕಲ್ತು ಆ ಭಾಷೆಗಳಿಗೆ ಏನ್ ಮಾಡ್ತಾರೆ? ವಿಲಿಯಂ ಕೇರಿ ಅವರು ಈ ಸತ್ಯವೇದವನ್ನ ಅನುವಾದ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ಆ ಮೂಲಕವಾಗಿ ನಮ್ಗೆ ಏನಾಯ್ತಪ್ಪ ಅಂದ್ರೆ ಇವತ್ತು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಯಾವ ಭಾಷೆದಲ್ಲಿ ಬೇಕಾದ್ರೆ ಇವತ್ತು ಬೈಬಲ್ ಸಿಕ್ಕುತ್ತೆ. ಆ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಒಂದು ದಿನ ವಿಲಿಯಂ ಕೇರಿಯ ತ್ಯಾಗ, ಬಲಿದಾನ, ಪ್ರಾರ್ಥನೆ. ಆತನು ಶೂ ಪಾಲಿಶ್ ಮಾಡುವಾಗ ಪ್ರಾರ್ಥನೆ ಮಾಡ್ಕೊಂಡಿದ್ದ. ನಮ್ಮ ದೇಶದ ಮ್ಯಾಪ್ ಮೇಲೆ ಕೈ ಇಟ್ಬಿಟ್ಟು, ದೇವರೇ ಈ ದೇಶಕ್ಕೆ ನಾನು ನಡೆಸು ಅಂತ ಹೇಳಿ ಶೂ ಪಾಲಿಶ್ ಮಾಡೋಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಏನ್ ಮಾಡಿದ್ನಪ್ಪ ಅಂತಂದ್ರೆ ಇಂಗ್ಲೆಂಡಿಂದ ಈ ದೇಶಕ್ಕೆ ಬರಂಗಾಯ್ತು. ಇಲ್ಲಿಗೆ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಬಂತು. ಆತನ ಮೂಲಕ ವಾರ್ತಾ ಪತ್ರಿಕೆಗಳು ಮುದ್ರಣ ಆಯ್ತು ವಿಲಿಯಂ ಕೇರಿಯ ಮೂಲಕವಾಗಿ. ಹೀಗೆ ನಮ್ಮ ಜನರು ಏನ್ ಮಾಡಿದ್ರಪ್ಪ ಅಂದ್ರೆ ಅಕ್ಷರ ಕಲಿಯಕ್ಕೆ ಆತನ ಮೂಲಕ ಒಂದು ದಾರಿ ಆಯ್ತು. ಹೀಗೆ ವಿಲಿಯಂ ಕೇರಿ ಏನ್ ಮಾಡಿದ್ರು? ಇಷ್ಟೆಲ್ಲ ಕಾರ್ಯ ಮಾಡಿದ್ರು. ಅದೇ ರೀತಿ ಪೌಲನು ಸಹ, ಪೌಲ್ನ ಎಫೆಸ ಪಟ್ಟಣಕ್ಕೆ ಹೋಗಿದ್ದಾನೆ. ಎಫೆಸ ಪಟ್ಟಣದ ಜನರನ್ನು ಪ್ರೀತಿಸಿ ಅವ್ರಿಗೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವ್ರಿಗೋಸ್ಕರ ದೈವಿಕ ಪ್ರೀತಿಯನ್ನು ಹಂಚುತ್ತಾ ಇದ್ದಾನೆ. ಈ ಪ್ರೀತಿಯ ನಿಮಿತ್ತ ಏನಾಗಿದೆ ಆತನ ಸ್ಥಿತಿ? ಆತನ ಸ್ಥಿತಿ ಏನಾಗಿದೆ? ಇವತ್ತು ಜೈಲಿಗೆ ಹೋಗಂಗಾಗಿದೆ. ಅಲ್ಲಿರ್ತಕ್ಕಂಥ ಜನರು ಈತನು
ಬೇರೆ ವಿಧವಾಗಿರ್ತಕ್ಕಂಥ ಬೋಧನೆಯನ್ನ ಹೊಸ ದೇವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ತಾರೆ, ಇದನ್ನೇ ದೇವ್ರ ವಾಕ್ಯ ನಿಮಿತ್ತವಾಗಿ ಜೈಲಿಗೆ ಹಾಕ್ತಾ ಇದ್ದಾರೆ. ಆದ್ರೂ ಸಹ ಏನ್ ಮಾಡ್ತಾ ಇದ್ದಾನೆ, ಜೈಲಲ್ಲಿ ಇದ್ದಾಗ ಏನ್ ಮಾಡ್ಬೇಕಾಗಿತ್ತು, ಇವಾಗ ನಾನು ಏನಕ್ಕಪ್ಪ ಬಂದೆ ಇಲ್ಲಿಗೆ? ನಾವಾಗಿದ್ರೆ ಏನ್ ಮಾಡ್ತಾ ಇದೀವಿ, ಅಯ್ಯೋ ನಾನು ಏನಕ್ಕಪ್ಪ ಇಲ್ಲಿಗೆ ಬಂದೆ, ಆರಾಮಾಗಿ ನೆಮ್ಮದಿಯಾಗಿದ್ದೆ ಬ್ಯಾಡಿಗೆಯಲ್ಲಿ, ನಾನು ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ಜನರಿಗೆ ಸುವಾರ್ತೆ ಹೇಳ್ದೆ ಅಂತ ಹೇಳಿ, ಅಯ್ಯೋ ಇವ್ರ ನಿಮಿತ್ತ ಎಂಥ ಸ್ಥಿತಿ ಬಂತಪ್ಪ ನನಗೆ, ಇವ್ರು ಯಾವಾಗ ಬಿಡ್ತಾರೋ ಅಥವಾ ಇಲ್ಲೇ ಸಾಯ ಗಂಟ ಇಲ್ಲೇ ಜೈಲಲ್ಲೇ ಸಾಯ್ಬೇಕಾಗುತ್ತೆ ನಾನು ಅಂತ ಹೇಳಿ ನಾವೇ ಯೋಚನೆ ಮಾಡ್ತಿದ್ವೇನೋ. ಆದ್ರೆ ಪೌಲ್ನ ಏನ್ ಮಾಡ್ತದಾನೆ, ಆ ಜೈಲಲ್ಲಿರುವಾಗ ಅವನೇನು ಯೋಚನೆ ಮಾಡ್ತಾ ಇಲ್ಲ. ನೋಡಿ, ಭಕ್ತರ ಭಾವನೆ ಹೆಂಗಿರುತ್ತೆ ಅಂತಂದ್ರೆ, ದೇವಜನರ ಭಾವನೆ, ದೇವ್ರನ್ನ ಪ್ರೀತಿಸೋರ್ ಮನಸ್ಸು ಹೆಂಗಿರುತ್ತೆ ಅಂತಂದ್ರೆ, ಇವತ್ತು ಜೈಲಲ್ಲಿದ್ದಾನೆ ಪೌಲ್ನು. ಜೈಲಲ್ಲಿ ಏನ್ ಮಾಡ್ಬೇಕಾಗಿತ್ತು, ಅವನು ಯೋಚನೆ ಮಾಡ್ಬೇಕಾಗಿತ್ತು. ಏನು ಯೋಚನೆ ಮಾಡ್ಬೇಕಾಗಿತ್ತು, ನಾನು ಈ ಜೈಲಿಂದ ಹೆಂಗ್ ಎಸ್ಕೇಪ್ ಆಗೋದು, ಹೆಂಗ್ ತಪ್ಸ್ಕೊಳ್ಳೋದು ಅಲ್ವಾ, ಇಲ್ಲಿಂದ ಹೆಂಗಪ್ಪ ಜೀವ ಉಳಿಸ್ಕೊಂಡು ಹೋಗೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಏನಾದ್ರೂ ಕುತಂತ್ರಗಳನ್ನ ಮಾಡ್ಬೇಕಾಗಿತ್ತು ಅವನು ಅಲ್ವಾ. ಜೈಲಲ್ಲಿರೋರು ಹೆಂಗ್ ಮಾಡ್ತಾರಪ್ಪ ಶಂಕರ, ಇವಾಗ ಜೈಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಹೆಂಗ್ ಮಾಡ್ತಾರ, ಯೋಚನೆ ಏನಿರುತ್ತೆ, ಜೈಲಿಂದ ಹೆಂಗಪ್ಪ ಹೊರಗಡೆ ಬರೋದು, ಯಾವ ಸುಳ್ಳು ಸಾಕ್ಷಿನ ಹುಟ್ಟಾಕೋಣ, ಹೆಂಗ್ ನಾನು ಏನಾದ್ರೂ ಮಾಡಿ ಏನ್ ಮಾಡ್ಬೇಕು, ಈ ಜೈಲಿಂದ ಹೊರಗಡೆ ಹೋಗ್ಬೇಕು, ಅದನ್ನೇ ಪ್ರಯತ್ನ ಅವ್ರದ್ದಿರುತ್ತೆ ಅಲ್ವಾ. ಇರುತ್ತೆ ಇಲ್ವಾ ಆ ತರ, ಜೈಲಲ್ಲಿ ಇರ್ತಕ್ಕಂಥವ್ರು ಹೆಂಗಾದ್ರೂ ಮಾಡಿ ಜೈಲಿಂದ ಹೊರಗಡೆ ಬರ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಜೈಲಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾರೆ, ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ತಾವ್ ಹೆಂಗಪ್ಪ ತಪ್ಸ್ಕೊಳ್ಳೋದು, ಹೆಂಗಪ್ಪ ಎಸ್ಕೇಪ್ ಆಗೋದು, ಹೆಂಗಪ್ಪ ಈ ಅಪರಾಧದಿಂದ ಹೊರ ಬರೋದು, ಜೈಲಿಂದ ಬಿಡುಗಡೆ ಆಗೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅಲ್ವಾ. ಮಾಡ್ತಾರ ಇಲ್ವಾ, ಜೈಲಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ, ಅವ್ರಲ್ಲಿಂದ ಹೊರ ಬರ. ಆದ್ರೆ ಪೌಲ್ನ ಏನ್ ಹೇಳ್ತದಾನೆ ವಚನದಲ್ಲಿ, ಪೌಲ್ನ ಏನ್ ಹೇಳ್ತದಾನೆ, ಹೀಗಿರೋದ್ರಿಂದ ಅನ್ಯರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು, ನಿಮ್ಮ ನಿಮಿತ್ತ ಅನ್ಯರಾಗಿರ್ತಕ್ಕಂಥ ನಿಮ್ಮ ನಿಮಿತ್ತ ಏನಾಗಿದ್ದಾನೆ, ನಾನು ಸೆರೆಯವನಾಗಿದ್ದೇನೆ. ಇವತ್ತು ಈ ಸೆರೆಯವನಾಗಿರ್ತಕ್ಕಂಥ ನಾನೇನ್ ಮಾಡ್ತಿದ್ದೇನೆ, ಇವಾಗ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೋಡಿ ಪೌಲನ್ ಹೆಂಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾರಿಗೋಸ್ಕರವಾಗಿ, ಎಫೆಸದಲ್ಲಿರ್ತಕ್ಕಂಥ ದೇವ ಜನರಿಗೋಸ್ಕರವಾಗಿ. ನಾನ್ ನಿಮಗೋಸ್ಕರ ಈ ಜೈಲಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದೇನೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಭಕ್ತಿಯಲ್ಲಿ ವೃದ್ಧಿ ಆಗೋದಕ್ಕೋಸ್ಕರ, ದೇವರನ್ನ ನೀವು ಪ್ರೀತಿಸೋದಕ್ಕೋಸ್ಕರ, ನಂಬಿಕೆಯಲ್ಲಿ ನೀವು ಬೆಳೆಯೋದಕ್ಕೋಸ್ಕರ, ನೀವು ಕರ್ತನನ್ನ ಮಹಿಮೆ ಮಾಡತಕ್ಕಂಥ ಜನರಾಗಬೇಕು. ಅದಕ್ಕಾಗಿ ನಾನೇನ್ ಮಾಡ್ತೇನೆ ಅಂದ್ರೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅದರಿಂದ ನೀವು ಧೈರ್ಯವಾಗಿರ್ರಿ. ನಾನು ಜೈಲಲ್ಲಿದ್ದೇನೆ ಅಂತ ಹೇಳಿ ಏನ್ ಮಾಡಬೇಡಿ, ನೀವು ನಿಮ್ಮ ನಂಬಿಕೆಯನ್ನ ಕಳ್ಕೋಬೇಡಿ. ನೀವು ನಂಬಿಕೆ ಬಿಟ್ಟು ಮತ್ತೆ ಹಳೆ ಜನರಾಗ ಹೋಗ್ಬೇಡಿ ನೀವು ಅಂತ ಹೇಳಿ ಮುಂದಿನ ವಚನಗಳಲ್ಲಿ ಆತನು ಏನ್ ಮಾಡ್ತಾನೆ ಅಂತಂದ್ರೆ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಜೈಲಲ್ಲಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಆತನು ಯಾರ ನಿಮಿತ್ತವಾಗಿ ಜೈಲಿಗೆ ಹೋಗಿದ್ನೋ ಅವ್ರಿಗಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈತನು ಯಾರ ನಿಮಿತ್ತವಾಗಿ ಜೈಲ್ ಸೇರ್ಕೊಂಡ್ನೋ, ಸೆರೆಮನೆಯವನಾದ್ನೋ ಅವ್ರಿಗೋಸ್ಕರನೇ ಏನ್ ಮಾಡ್ತದಾನೆ, ಪ್ರಾರ್ಥನೆ ಮಾಡ್ತದಾನೆ. ಬನ್ರಪ್ಪ ನೀವು ನನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತ ಅಲ್ಲ ಪ್ರಾರ್ಥನೆ ಪೌಲಂದು. ನಿಮ್ಮ ನಿಮಿತ್ತವಾಗಿ ಏನ್ ಮಾಡಿದೆ, ನಾನು ಇವತ್ತು ಸೆರೆಮನೆಗೆ ಹಾಕಲ್ಪಟ್ಟಿದ್ದೇನೆ, ದಯವಿಟ್ಟು ಎಲ್ಲರೂ ಒಟ್ಟಾಗಿ ಬಂದು ಸಭಿಕರೆಲ್ಲ ಬಂದು ಬಿಡಿಸ್ಕೊಂಡು ಹೋಗ್ಬಿಡ್ರಿ ನನ್ನೇ ಅಂತ ಹೇಳಿ ಪೌಲನ ಪ್ರಾರ್ಥನೆ ಅಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇಲ್ಲ. ಬದಲಾಗಿ ಏನ್ ಹೇಳ್ತಾ ಇದ್ದಾನೆ, ಬದಲಿಗೆ ಏನ್ ಹೇಳ್ತಾನೆ, ನಾನ್ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ಆ ಮುಂದಿನ ವಚನಗಳನ್ನ ಅಧ್ಯಾಯಗಳನ್ನ ಓದ್ಕೊಂಡು ಹೋಗಾಗ ಗೊತ್ತಾಗುತ್ತೆ ಅವನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ. ಮುಂದಿನ ವಚನಗಳೆಲ್ಲ ನಮಗೆ ತಿಳಿಸ್ತಾ ಇದೆ. ಏನಂತ ಹೇಳಿ, ನೀವೇನ್ ಮಾಡಬಾರ್ದಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ದೇವ್ರನ್ನ ಬಿಟ್ಟು ಅಗಲ್ ಹೋಗ್ಬಾರ್ದು. ಕಷ್ಟಗಳು ಸಮಸ್ಯೆಗಳು ಬರುತ್ತೆ, ದುಃಖಗಳು ಬರುತ್ತೆ. ಇವತ್ತು ನನಗೆ ಬಂದಿದೆ, ನಾಳೆ ನಿಮಗೂ ಬರುತ್ತೆ. ನೀವೇನ್ ಮಾಡಬಾರ್ದು, ಯಾವ ವಿಷಯದಲ್ಲಿ ಸೋತು ಹೋಗ್ಬೇಡ್ರಿ. ನಾನ್ ನಿಮ್ಗೋಸ್ಕರ ಇಲ್ಲಿಂದನೇ ಪ್ರಾರ್ಥನೆ ಮಾಡ್ತೇನೆ, ನೀವು ಬಲವಾಗಿರ್ರಿ, ದೇವರಿಗಾಗಿ ಜೀವಿಸ್ರಿ ಎಂಬುದಾಗಿ ಇಲ್ಲಿ ಪೌಲನ್ ಹೇಳ್ತಕ್ಕಂಥ ಮುಂದಿನ ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ನೀವುಗಳು ದೇವ್ರನ್ನ ಪ್ರೀತಿಸ್ತಕ್ಕಂಥವ್ರು ಆಗಿರೋದ್ರೆ ಏನ್ ಮಾಡ್ಬೇಕು, ಈ ರೀತಿಯಾಗಿರ್ತಕ್ಕಂಥ ಭಾವನೆ. ನಾವು ಸಂಕಟದಲ್ಲಿ ಇರುವಾಗಲೂ ಸಹ ಏನ್ ಮಾಡ್ಬೇಕಾಗಿದೆ, ಇತರರಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ನಾವ್ ಯಾವಾಗ ಪ್ರಾರ್ಥನೆ ಮಾಡ್ತೇವೆ, ಬೇರೆಯವರಿಗೋಸ್ಕರ ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಕಸೋಬಕ ನಿನ್ನ ಖುಷಿಯಾಗಿರುವಾಗ, ಹೌದಲ್ಲ? ಎಲ್ಲರ ಹಂಗೇನ್ ನಾವು ಖುಷಿಯಾಗಿದ್ರೆ ಎಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತೇವೆ. ಪಾಸ್ಟರ್ನ ಆಶೀರ್ವದಿಸು, ಅವ್ರ ಹೆಂಡ್ರನ್ನ ಮಕ್ಕಳನ್ನ ಆಶೀರ್ವಾದ ಮಾಡು, ನಮ್ಮ ಸಭಿಕರು ಎಲ್ಲರನ್ನ ಆಶೀರ್ವಾದ ಮಾಡಂತ ಯಾವ ಪ್ರೇಯರ್ ಮಾಡ್ತೇವೆ, ಖುಷಿಯಾಗಿದ್ದಾಗೆ. ನಿಮ್ಮನ್ನೇ ತಗೊಂಡು ಜೈಲಿಗೆ ಹಾಕಿದಾರೆ ಅನ್ಕೊಳ್ಳಿ, ಆವಾಗ ಯಾರಿಗೋಸ್ಕರ ಪ್ರೇಯರ್ ಮಾಡ್ತೀರಿ ನೀವು? ಇಲ್ಲಿ ಚರ್ಚಿಗೆ ಬರೋದ್ರಿಂದ ನಿಮ್ಮನ್ನೇ ಜೈಲಿಗೆ ಹಾಕಿದಾರೆ ಅನ್ಕೊಳ್ಳಿ, ನೀವು ಯಾರಿಗೋಸ್ಕರ ಪ್ರೇಯರ್ ಮಾಡ್ತೀರ? ಅವಾಗ ಸ್ವಾಮಿ ಹೆಂಗಾರ ಮಾಡಿ ನಮ್ಮ ಪಾಸ್ಟ್ರಿಗೆ ಮನ್ಸು ಕೊಡಪ್ಪ, ಬಿಡಿಸ್ಕೊಂಡು ಹೋಗಕ್ಕೆ ಲಾಯರ್ ಇಟ್ಟು
ಏನಾದ್ರೂ ಮಾಡಿ ಬೇಗ ಕರ್ಕೊಂಡು ಹೋಗ್ಬೇಕು, ನನ್ನ ಮಕ್ಕಳು ಅವ್ರು ಕಾಯ್ತಾ ಇರ್ತಾರೆ. ನಮ್ಮ ಅಣ್ಣ ತಮ್ಮರು ನೋಡ್ಬೇಕು, ಅಕ್ಕ ತಂಗಿಯರು ನೋಡ್ಬೇಕು, ಮಕ್ಕಳು ನೋಡ್ಬೇಕು, ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು, ನಾನು ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಇಲ್ಲಿಂದ ಆಗಲ್ಲ ಸ್ವಾಮಿ ನನಗೆ ಇಲ್ಲಿರಕ್ಕೆ, ಹೆಂಗಾದ್ರೂ ಮಾಡಿಯಪ್ಪ ಇಲ್ಲಿಂದ ಬಿಡಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಪ್ರೇಯರ್ ಮಾಡ್ತೇವೆ ನಾವು ಅಲ್ವಾ. ದೇವ್ರ ನಿಮಿತ್ತ ನಮ್ಮನ್ನೇನಾದ್ರೂ ಸೆರೆಮನೆಗೆ ಹಾಕಿದ್ರೆ ಏನ್ ಪ್ರೇಯರ್ ಮಾಡ್ತೇವೆ ಫಸ್ಟ್ ನಾವು? ಸ್ವಾಮಿ ಇಲ್ಲಿಂದ ನಾನು ಬಿಡಿಸಪ್ಪ, ಹೆಂಗಾರ ಮಾಡಿ ಬಿಡಿಸು 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 ಅಂತೇಳಿ ಪ್ರೇಯರ್ ಮಾಡ್ತೇವೆ ಅಲ್ವಾ. ಪೌಲ್ ಏನ್ ಹೇಳ್ತಾನೆ? ಬಿಡಿಸು ಬಿಡಿಸು ಅಂತ ಹೇಳಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಇಲ್ಲಿ ಏನಂತ ಪ್ರೇಯರ್ ಮಾಡ್ತಾನೆ ಅದನ್ನ? ನಿಮಗೋಸ್ಕರ, ಯಾರ ನಿಮಿತ್ತವಾಗಿ ಜೈಲಿಗೆ ಹೋಗಿದ್ನಲ್ಲ, ನಾನು ನಿಮಗಾಗಿ ಪ್ರೇಯರ್ ಮಾಡ್ತೇನಪ್ಪ, ನೀವು ಧೈರ್ಯವಾಗಿರ್ರಿ, ನಿಮ್ಮನ್ನೇನು ಜೈಲಿಗೆ ಕರ್ಕೊಳ್ಳಲ್ಲ ಯಾರನ್ನು. ಜೈಲಲ್ಲಿ ಇದ್ರು ಒಂದ್ ವೇಳೆ ಬಂದ್ರು ನನ್ನ ಜೊತೆಗೆ ನೀವು ಏನ್ ಮಾಡ್ರಿ, ಸಂತೋಷವಾಗಿರ್ರಿ ಅಂತ ಹೇಳಿ ಆತನ ಮನೋಭಾವನೆ. ಅಂದ್ರೆ ಕಷ್ಟಗಳನ್ನ ಸಹಿಸ್ಕೋಬೇಕಂದ್ರೆ. ಹಾಗೆ ಇವತ್ತು ನಾನು ನೀವುಗಳು ಸಹ ಪೌಲ್ನಾಗ ಏನ್ ಮಾಡ್ಬೇಕು? ಇಕ್ಕಟ್ಟಿನ ಸಮಯದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಇತರನ್ನ ನೆನ್ಸ್ಕೊಂಡು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಪೌಲ್ನು ಹಾಗೆ ಸೆರೆಮನೆಯಲ್ಲಿದ್ರು ಇತರಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ನಾವು ಸಂತೋಷವಾಗಿದ್ದಾಗೆ ಪ್ರೇಯರ್ ಮಾಡಲ್ಲ ಪಾಸ್ಟ್ರೆ, ನೀವ್ ಹೇಳ್ತೀರಾ ದುಃಖದಲ್ಲಿರುವಾಗ, ಸಂಕಟದಲ್ಲಿರುವಾಗ, ಸೆರೆಮನೆಯಲ್ಲಿರುವಾಗ ಇನ್ನೊಬ್ರಿಗೆ ಪ್ರೇಯರ್ ಮಾಡಕ್ಕೆ ಅಲ್ವಾ. ನಾವು ಚೆನ್ನಾಗಿರುವಾಗಲೇ ಪ್ರೇಯರ್ ಮಾಡೋದು ಕಷ್ಟ. ನಮಗೆ ಯಾವಾಗಲೂ ಡ್ಯೂಟಿಗಳೇ, ಕೆಲಸಗಳೇ ಇರುತ್ತೆ. ಪ್ರಾರ್ಥನೆ ಮಾಡಕ್ಕೆ ಟೈಮ್ ಎಲ್ಲಿರುತ್ತೆ ನಮಗೆ? ದೇಶನ ಆಳುವಂಥ ನಾಯಕರಿಗೆ ಟೈಮ್ ಇರುತ್ತೆ, ನಮಗೆ ಟೈಮ್ ಇರಲ್ಲ. ನೆಕ್ಸ್ಟ್ ಸಾರೆ ಬ್ಯುಸಿ ಆಗಿಬಿಟ್ಟಿರ್ತೀವಿ ನಾವು, ಇನ್ನು ಪ್ರಾರ್ಥನೆಯಲ್ಲಿ ಮಾಡ್ತೀವಿ. ಆದರೆ ಪೌಲ್ನ ಆ ರೀತಿಯಾಗಿರ್ಲಿಲ್ಲ. ಆತನ ಏನ್ ಮಾಡಿದ್ನೋ, ಯಾರ ನಿಮಿತ್ತವಾಗಿ ಸೆರೆಮನೆಗೆ ಹೋಗಿದ್ನೋ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ, ಧೈರ್ಯವಾಗಿರ್ರಿ ಅಂತ. ಯಾಕೆ ಹೇಳ್ತದಾನೆ? ಇವ್ರು ಧೈರ್ಯಗೆಟ್ಟಿದ್ರು. ಇವರು ಎಫೆಸದ ಜನರು ಧೈರ್ಯಗೆಟ್ಟಿದ್ರು. ಅದಕ್ಕೆ ಧೈರ್ಯಗೆಡಬೇಡ್ರಪ್ಪ ನೀವು, ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ, ನಿಮ್ ಪರ ಇದ್ದೇನೆ. ನಾನು ಜೈಲಲ್ಲಿದ್ರು, ಜೈಲಿಂದ ಹೊರಗಡೆ ಇದ್ರು ನಾನೇನಾಗಿದ್ದೇನೆ? ನಿಮಗೆ ಆಧಾರವಾಗಿದ್ದೇನೆ. ಪ್ರಾರ್ಥನೆಯಲ್ಲಿ ನಾನು ನಿಮ್ಮನ್ನು ಎತ್ತಿ ಹಿಡಿತೇನೆ, ನಾನು ನಿಮ್ ಜೊತೆಗಿರ್ತೇನೆ ಯಾವಾಗ್ಲೂ ನಿಮ್ ಸಂಕಟದಲ್ಲಿ. ನೀವು ಧೈರ್ಯಗೆಡಬೇಡ್ರಿ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಲ್ಲಿಂದನೇ ನಾನು. ನೀವು ಏನ್ ಮಾಡ್ಬೇಡ್ರಿ, ಹಿಂದೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾವು ಆತನನ್ನ ನೋಡಿ, ಆತನ ಬಗ್ಗೆ ಈ ತರ ಇವತ್ತು ನಮಗೆ ದೇವ್ರ ವಾಕ್ಯದ ತಿಳಿಸ್ತಾ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಜೀವಿತಗಳು ಪೌಲ್ನ ಹಾಗೆ ಮಾರ್ಪಡ್ಬೇಕು. ಸ್ವಾಮಿ ನನ್ನನ್ನು ಸಹ ಪೌಲ್ನ ಹಾಗೆ ಮಾರ್ಪಡಿಸಪ್ಪ, ನಾನು ಇರ್ತಕ್ಕಂಥ ಸೆರೆಗಳಲ್ಲಿ ಸಹ ನಾನೇನ್ ಮಾಡ್ಬೇಕಂತ ಇತರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಮನಸ್ಸು ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೇಕು. ನಾವು ಸೆರೆಮನೆ ಅಂದ್ರೆ ಜೈಲಿಗೆ ಹೋಗ್ಬೇಕಂತ ಇಲ್ಲ. ನಾವು ಅನೇಕ ವಿಧವಾದ ಸೆರೆಗಳಲ್ಲಿ ಇವತ್ತಿದ್ದೇವೆ ನಾವು. ಜೈಲ್ ಅಂತಂದ್ರೆ ಬರೇ ಕಟ್ಟಡ, ಆ ಕಂಬಗಳು ಪಿಕ್ಚರ್ ತೋರಿಸ್ತಾರಲ್ಲ, ಆ ತರನೇ ಅಲ್ಲ ಜೈಲು. ಅನೇಕರು ಅನೇಕ ಸಂಗತಿಗಳೆಂಬ ವಿಷಯದಲ್ಲಿ ನಾವೇನಾಗಿದ್ದೇವಪ್ಪ ಅಂದ್ರೆ ಜೈಲಲ್ಲಿದೆ. ಜೈಲ್ ಅಂದ್ರೇನು? ಬಂದಿಖಾನೆ ಅಲ್ವಾ ಕನ್ನಡದಲ್ಲಿ. ಅನೇಕ ವಿಷಯಗಳಲ್ಲಿ ನಾವು ಸಹ ಬಂಧಿಸಲ್ಪಟ್ಟಿದ್ದೇವೆ. ಬಂಧಿಸಲ್ಪಟ್ಟಂತ ನಮಗೆ ಕಣ್ಣೀರಿದೆ, ದುಃಖ ಇದೆ, ಕೊರತೆ ಇದೆ, ಸಮಸ್ಯೆ ಇದೆ, ಅನೇಕ ವಿಧವಾಗಿರೋ ಸಮಸ್ಯೆ ಇದೆ. ಈ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಹ ನಾವೇನ್ ಮಾಡ್ಬೇಕಾಗಿದೆ? ಇತರರಿಗೆ ಆಗಿ ಪ್ರಾರ್ಥನೆ ಮಾಡ್ಬೇಕು. ಇತರರ ಒಳ್ಳೇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬಯಸ್ಬೇಕು. ಇತರರ ವೃದ್ಧಿಯನ್ನ ಬಯಸ್ಬೇಕು. ಇತರರು ಸೋತ್ ಹೋಗ್ತಾರೆ ಅಂದ್ರೆ ಆ ಸಮಯದಲ್ಲಿ ಅವ್ರು ಸೋತ್ ಹೋಗದಿರಂಗೆ ದೇವರ ಹಸ್ತಕ್ಕೆ ಅವ್ರನ್ನ ಒಪ್ಪಿಸಿ ಅವ್ರನ್ನ ಏನ್ ಮಾಡ್ಬೇಕು? ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಬೇಕು. ಎಲ್ಲರೂ ಸಹ ಒಂದಲ್ಲ ಒಂದು ವಿಧವಾದ ಸೆರೆಗಳಲ್ಲಿ ಇದ್ದೇವೆ, ಒಂದಲ್ಲ ಒಂದು ವಿಧವಾದ ಬಂಧನದಲ್ಲಿ ನಾವು ಇದ್ದೇವೆ. ಆ ಬಂಧನದ ಮಧ್ಯದಲ್ಲಿ ಸಹ ನಾವೇನ್ ಮಾಡ್ಬೇಕು? ಪೌಲ್ನ ಹಾಗೆ ಏನ್ ಮಾಡ್ಬೇಕಾಗಿದೆ? ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಇತರರಿಗಾಗಿ ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಾರೆ? ದೇವರು ತನ್ನ ಕಾರ್ಯವನ್ನು ಮಾಡ್ತಾರೆ. ಯೋಬನಿಗೆ ದೇಹವೆಲ್ಲ ಹುಣ್ಣು ಬಾಧೆ, ಮಕ್ಕಳು ಸತ್ರು ಒಂದೇ ದಿನದಲ್ಲಿ. 2 ದಿನ ಅಲ್ಲ, ಇದು ಯೋಬನಿಗೆ ನಡೆದದ್ದು ಒಂದೇ ದಿನ ಘಟನೆ. ಅವನಿಗೆ ಉಚ್ಚ ದೇಶದಲ್ಲಿ ತುಂಬಾ ಶ್ರೀಮಂತನಾಗಿದ್ನಲ್ವಾ, ಅವನ ಎಲ್ಲ ಶ್ರೀಮಂತಿಗೆ ಒಂದೇ ದಿನ ಕಳ್ಕೊಂತ ಇದ್ದಾನೆ. ಆತನ ಇರ್ತಕ್ಕಂಥ ದನ, ಕುರಿ, ಕೋಣ, ಕತ್ತೆ, ಆಳು ಪಾಳು ಎಲ್ಲ ಒಂದೇ ದಿನ ಕಳ್ಕೊಂತ ಇದ್ದಾನೆ. ಕೊನೆಗೆ ಹೆಂಡತಿನೂ ಬಂದು ಬೈದು ಹೋಗ್ತಾಳೆ, ಇನ್ನೂ ನೀನು ಮೂರ್ಖತನ ಬಿಟ್ಟಿಲ್ಲ, ನೀನು ದೇವ್ರನ್ನ ದೂಷಿಸಿ ಸಾಯಿ ಅಂತ ಹೇಳಿ. ಹಾಗೆ ತನ್ನ ದೇಹವೆಲ್ಲ ಕಳ್ಕೊಂಡ, ಹೊರಗಿನವೆಲ್ಲವೂ ಕಳ್ಕೊಂಡ, ಆಮೇಲೆ ಒಳಗಿಂದು ಎಲ್ಲ ಕಳ್ಕೊಳಕ್ ಬಂದ, ಅವನ ಶರೀರಕ್ಕೆ ಬಂತು ಕೊನೆಗೆ ಬಾಧೆ. ಆಗ ಹುಣ್ಣುಗಳೆದ್ದು ಎಲ್ಲ ಕೀವು ಎಲ್ಲ ಸೋರುವಾಗ ಏನ್ ಮಾಡ್ತೇವೆ? ಯೋಬನ ಗ್ರಂಥವನ್ನು ಓದ್ಕೊಂಡು ಹೋಗುವಾಗ ಯೋಬ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನನ್ನು 2ರಷ್ಟಾಗಿ ಆಶೀರ್ವಾದ ಮಾಡಿದ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಏನಂತ ಹೇಳಿ? ಬಳಿಕ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ದೇವರವನ ದುಸ್ಥಿತಿಯನ್ನು ಹೋಗಲಾಡಿಸಿದ್ರಂತ. ಅವನಿಗೆ 2ರಷ್ಟಾಗಿ ಸುಖ, ಸಮೃದ್ಧಿ, ಆರೋಗ್ಯವನ್ನು ಕೊಟ್ಟರು ಎಂಬ ದೇವ್ರ ವಾಕ್ಯದಲ್ಲಿ ನಾವು
ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಂತಂದ್ರೆ ನಮ್ಮ ನೋವುಗಳಲ್ಲಿ ಸಂಕಟಗಳಲ್ಲಿ ನಾವು ಯಾರನ್ನ ನೆನಪು ಮಾಡ್ಕೋಬೇಕು? ಇತರರನ್ನ ನಾವು ನೆನಪು ಮಾಡ್ಕೋಬೇಕು. ಅವ್ರು ನೆನಪು ಮಾಡ್ಕೊಂಡು ಇತರರಿಗೋಸ್ಕರ ನಾವು ಪ್ರಾರ್ಥಿಸುವಾಗ ಏನಾಗ್ತದೆ ಅಂತಂದ್ರೆ ದೇವರ ನಾಮ ಮಹಿಮೆ ಆಗ್ತದೆ. ನಿಜವಾಗಿಯೂ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಕ್ಕೆ ಅದು ಗುರುತಾಗಿದೆ. ಹೀಗೆ ಪೌಲ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಎಫೆಸದವರ ನಿಮಿತ್ತವಾಗಿ ಸೆರೆಮನೆಗೆ ಬಿದ್ನು. ಅವ್ರಿಗೆ ಸುವಾರ್ತೆ ಸಾರಿದ್ರಿಂದ, ಅವ್ರನ್ನ ಪ್ರೀತಿಸಿದ್ರಿಂದ, ಅವರ ಕೊರತೆಗಳೆಲ್ಲ ಆತನ ಸ್ಪಂದಿಸಿದ್ರಿಂದ, ದೇವರ ಆಜ್ಞೆಯನ್ನ ಪಾಲಿಸಿದ್ರಿಂದ, ದೇವರ ಮಹಿಮೆ ಮಾಡಿದ್ರಿಂದ ಸೆರೆಯಲ್ಲಿ ಬಿದ್ದ. ಆದ್ರೆ ಬಿದ್ದಾಗ್ಯೂ ಸಹ ಆತನು ಯಾರನ್ನೂ ಸಹ ಮರಿಲಿಲ್ಲ. ಎಲ್ಲರಿಗೋಸ್ಕರವಾಗಿ ಆತನ ಏನ್ ಮಾಡಿದ್ನು? ಪ್ರಾರ್ಥಿಸಿದ್ನು. ಆತನ ಪ್ರಾರ್ಥನೆ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆತನ ಒಳಗಿರ್ತಕ್ಕಂಥ ದೈವಿಕವಾದ ಪ್ರೀತಿ ಅದು ಏನ್ ಮಾಡ್ತಪ್ಪ ಅಂದ್ರ ಪ್ರಾರ್ಥನೆಗೆ ಒತ್ತಾಯ ಮಾಡ್ತು. ಆತನಿರ್ತಕ್ಕಂಥ ಸೇವಾ ಭಾವನೆ, ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಸು ಇತರಗಾಗಿ ಪ್ರಾರ್ಥನೆ ನಡೆಸ್ತು. ಆತನು ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಂಡಿದ್ರಿಂದ ಆತನು ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಫಲ ಕೊಡಕ್ ಸಾಧ್ಯ ಆಯಿತು. ಪೌಲ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ಆತನು ಕ್ರಿಸ್ತನೆಂಬ ಬಳ್ಳಿಯಲ್ಲಿ ಏನಾಗಿದ್ನಪ್ಪ ಅಂದ್ರೆ ಆತನು ನೆಲೆಗೊಂಡಿದ್ದ. ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರಲ್ಲ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ನಾನು ಅವನಲ್ಲಿ ನೆಲೆಗೊಂಡಿದ್ರೆ ಅವನೇ ಫಲ ಕೊಡ್ತಾನಂತ ಹೇಳಿ. ಹೀಗೆ ಪೌಲನು ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಫಲ ಕೊಡ್ಬೇಕಾದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಕ್ರಿಸ್ತನೆಂಬ ಬಳ್ಳಿಯಲ್ಲಿ ಏನು ಆಗಿದ್ದಪ್ಪ ಅಂದ್ರೆ ಆತನು ಇದ್ನು. ಅದರಿಂದ ಆತನೇನ್ ಮಾಡ್ತಾನೆ? ಈ ರೀತಿಯಾಗಿರೋ ಫಲ ಕೊಡ್ತಾನೆ. ಯಾವ ರೀತಿಯಾಗಿರೋ ಫಲ? ಇತರರಿಗೆ ಪ್ರಾರ್ಥಿಸ್ತಕ್ಕಂಥ ಫಲ, ಇತರರಿಗಾಗಿ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಫಲ, ಇತರರಿಗಾಗಿ ಸಹಾಯ ಮಾಡ್ತಕ್ಕಂಥದ್ದು, ದೇವರ ಆಜ್ಞೆಯನ್ನ ನೆರವೇರಿಸ್ತಕ್ಕಂಥದ್ದು, ದೇವರ ಯೋಜನೆಗಳನ್ನ ನೆರವೇರಿಸ್ತಕ್ಕಂಥದ್ದು, ಕೊರತೆ ಇರತಕ್ಕಂಥದ್ದು, ಸ್ಪಂದಿಸ್ತಕ್ಕಂಥ ಎಲ್ಲ ಕೆಲಸವನ್ನು ಆತ ಮಾಡ್ತಾನೆ. ಕಾರಣ ಏನಪ್ಪಾ ಅಂತಂದ್ರೆ ಆತನು ಕ್ರಿಸ್ತನೆಂಬ ಬಳ್ಳಿಯಲ್ಲಿ ಇದ್ದುದರಿಂದ. ಇವತ್ತು ನಾನು ನೀವುಗಳು ಸಹ ಪೌಲ್ನ ಹಾಗೆ ಜೀವಿಸ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ಒಂದು ಕಾರ್ಯ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ನಾವು ಯಾವಾಗ ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಳ್ತೇವೋ ಅವಾಗ ನಾವೇನ್ ಮಾಡ್ತೇವೆ? ಕ್ರಿಸ್ತನು ನಿರೀಕ್ಷಿಸ್ತಕ್ಕಂಥ ಫಲಗಳನ್ನು ನಾವು ಕೊಡ್ತೇವೆ. ಇವಾಗ ಗಿಡಗಳಿಗೆ ಕಸಿ ಕಟ್ತಾರೆ, ಒಂದೇ ಗಿಡದಲ್ಲಿ ಬೇರೆ ಬೇರೆ ಹಣ್ಣು ಬಿಡಂಗೆ, ಬೇರೆ ಬೇರೆ ತರ. ಹಾಗೆ ನಾವು ಕ್ರಿಸ್ತನಲ್ಲಿ ಕಸಿ ಮಾಡಲ್ಪಟ್ಟಿದ್ರೆ ಏನಾಗ್ತಾವಪ್ಪ ಅಂದ್ರೆ ಕ್ರಿಸ್ತನಿರಿಸ್ತಕ್ಕಂಥ ಫಲಗಳನ್ನ ನಾವು ಕೊಡ್ತೇವೆ. ನಾವು ಕ್ರಿಸ್ತನೆಂಬ ಬಳ್ಳಿಯಿಂದ ಕಿತ್ಬಿಟ್ಟು ಇನ್ನೊಂದು ಯಾವ್ದಾರ ಕಾಡು ಮರಕ್ಕೆ ನಮ್ಮನ್ನು ಕಸಿ ಮಾಡಿದ್ರೆ ಏನಾಗ್ತೇವೆ? ನಾವು ಬೇರೆನೇ ಫಲ ಬರುತ್ತೆ ನಮಗೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಕ್ರಿಸ್ತನಲ್ಲಿ ನೆಲೆಗೊಳ್ಳುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಕರ್ತನು ಮೆಚ್ಚುವ ರೀತಿಯಲ್ಲಿ, ಆತನ ನಿರೀಕ್ಷಿಸುವ ರೀತಿಯಲ್ಲಿ ಫಲ ಕೊಡಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ ಪೌಲ್ನ ಹಾಗೆ ನಾನು ಈ ಲೋಕದಲ್ಲಿ ಜೀವಿಸಬೇಕು. ನನ್ನ ಸಂಕಟದ ಸಮಯದಲ್ಲಿ, ನನ್ನ ದುಃಖದ ಸಮಯದಲ್ಲಿ, ನಾನು ಸೆರೆಮನೆಯಲ್ಲಿರುವಾಗಲೂ, ನಾನು ಕೊರತೆಯಲ್ಲಿರುವಾಗಲೂ ನಾನೇನ್ ಮಾಡ್ಬೇಕು? ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ನನಗೆ ಗೊತ್ತಿರದೇ ಇರತಕ್ಕಂಥ ಜನರನ್ನ ನಾನು ಪ್ರೀತಿಸ್ಬೇಕು. ನನ್ನ ಅರಿಯದೇ ಇರತಕ್ಕಂಥವ್ರಿಗೆ ನಾನು ಸಹಾಯ ಮಾಡಬೇಕು. ಆ ರೀತಿಯಾಗಿ ನಾನು ಜೀವಿಸಕ್ಕೆ ನನಗೆ ಬಲ ಕೊಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇವಾಗ ಎಷ್ಟೋ ಜನರು ನಮಗೆ ಗೊತ್ತಿಲ್ಲ, ನಾವು ಎಷ್ಟೋ ಸ್ಪಾನ್ಸರ್ಸ್ಗಳಿಗೆ ಗೊತ್ತಿಲ್ಲ, ಆದ್ರೆ ಅನೇಕರು ನಮಗೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಇವಾಗ ಸುವಾರ್ತೆ ಇಷ್ಟು ತಲುಪಿದೆಯಪ್ಪ, ರೀಚ್ ಆಗಿದೆ ಅಂತಂದ್ರೆ ಭಾರತ ದೇಶವನ್ನು ಪ್ರೀತಿಸಿ ಅನೇಕ ಮಿಷನರಿಗಳು ಸೇವೆ ಮಾಡಿ ಅನೇಕರನ್ನ ದೇವ್ರ ಬಳಿಗೆ ನಡ್ಸಕ್ಕಾಯ್ತು. ಅವ್ರೇನ್ ನಮ್ಮ ಅಣ್ತಂಬ್ರಲ್ಲ, ಯಾರಲ್ಲ, ಅಕ್ಕಂಗಿಯರಲ್ಲ, ಮಾವನ ಮಕ್ಕಳಲ್ಲ, ಯಾರಂತಾನೆ ನಾವು ಗೊತ್ತಿಲ್ಲ. ಆದ್ರೂ ಆ ಜನರಿಗೆ ಸ್ವಲ್ಪ ಏನಾದ್ರೂ ನಮ್ಮ ಕೈಯಿಂದ ಸಹಾಯ ಮಾಡೋಣ ಅಂತ ಹೇಳಿ ಮಾಡಿದ್ರು. ಅದಕ್ಕೇನಾಯ್ತು? ಇವತ್ತು ನಮ್ಗೆ ಸುವಾರ್ತೆ ನಮ್ಮವರೆಗೂ ರೀಚ್ ಆಯ್ತು. ನಾವು ಸತ್ಯವನ್ನ ತಿಳ್ಕೊಂಡ್ವಿ. ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರಿಗಾಗಿ ಏನ್ ಮಾಡ್ಬೇಕು? ನಾವು ಒಳ್ಳೇದನ್ನ ಮಾಡ್ಬೇಕು. ನಾವು ಅರಿಯದೇ ಇರ್ತಕ್ಕಂಥವ್ರಿಗೂ ಸಹ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಒಳ್ಳೇದನ್ನ ಮಾಡೋದಕ್ಕೂ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೂ, ಕೈಲಾದ ಸಹಾಯವನ್ನು ಮಾಡೋದಕ್ಕೂ ಕರೆಯಲ್ಪಟ್ಟಿದ್ದೇವೆ. ಅದರಿಂದ ನಾವು ಅನುದಿನ ಏನ್ ಮಾಡ್ಬೇಕಾಗಿದೆ? ಪೌಲ್ನ ಹಾಗೆ ಅನ್ಯರಾಗಿರ್ತಕ್ಕಂಥ, ನಮಗೆ ಸಂಬಂಧ ಇಲ್ದಿರ್ತಕ್ಕಂಥವ್ರಿಗೆ, ಪರಿಚಯ ಇಲ್ದಂಥವ್ರಿಗೋಸ್ಕರ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಇನ್ನೂ ಯಾರ್ಯಾರು ಕರ್ತನ ಕಂಡುಕೊಳ್ಳಿಲ್ವೋ ವಿಶ್ವದಲ್ಲಿ ಆ ಎಲ್ಲರ ಬಳಿಗೆ ನಿನ್ನ ಶುಭವರ್ತಮಾನ ತಲುಪಲಿ ಸ್ವಾಮಿ, ಎಲ್ಲರೂ ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳಿ ಅಂತ ಹೇಳಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ಬೇಕು. ನಾವು ಅರಿದೇ ಇರ್ತಕ್ಕಂಥವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ಅವ್ರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಸರ್ವ ಕಡೆ ಸುವಾರ್ತೆ ಸಾರಲ್ಪಡದ ಕರ್ತನ ಬರೋಣ ಆಗೋದಿಲ್ಲ. ಎಲ್ಲರಿಗೂ ಸುವಾರ್ತೆ ಮುಟ್ಟಿದ ಮೇಲೆನೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದು, ನಮ್ಮನ್ನು ಕರ್ಕೊಂಡು ಹೋಗೋದು. ಅದರಿಂದ ಆ ಕಾರ್ಯ ಬೇಗ ಆಗ್ಬೇಕು. ಯಾಕಂದ್ರೆ ನಾವು ಬೇಗ ದೇವ್ರ ಬಳಿಗೆ ಹೋಗ್ಬೇಕಂದ್ರೆ, ಕರ್ತನ ಈ ಲೋಕಕ್ಕೆ ಬರ್ಬೇಕಂದ್ರೆ ಎಲ್ಲ ಕಡೆಗೆ ಶುಭ ವರ್ತಮಾನ ಸಾರಲ್ಪಡ್ಬೇಕು. ಅನಂತರವಾಗಿ ಕರ್ತನ ಏನ್ ಮಾಡ್ತಾನೆ?
ಬರ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಪೌಲನ ಹಾಗೆ ನಾವು ಜೀವಿಸೋಣ. ನಮಗೆ ಪರಿಚಯ ಇಲ್ಲದವ್ರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ರಿಸ್ಕ್ ತೆಗೆದುಕೊಳ್ತಕ್ಕಂಥದ್ದು, ಅವರಿಗಾಗಿ ನಾವು ನಿಲ್ಲುವುದಕ್ಕೂ ಕರ್ತನೇ ನೀನು ಬಲ ಕೊಡು ಎಂಬುದಾಗಿ ನಾವು ಆತನಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವಪ್ಪ. ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಪೌಲನು ಸ್ವಾಮಿ ಅನ್ಯರ ನಿಮಿತ್ತವಾಗಿ ಆತನು ಅರಿದೇ ಇರತಕ್ಕಂಥ ಜನರ ನಿಮಿತ್ತವಾಗಿ ಅವ್ರನ್ನು ಪ್ರೀತಿಸಿ ಅವ್ರ ನಿಮಿತ್ತ ಅವನು ಸೆರೆಯವನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವಪ್ಪ. ಹೀಗೆ ಸೆರೆಯವನಾದ ಮೇಲೆ ಅವ್ರನ್ನ ದೂಷಿಸ್ಲಿಲ್ಲ ಸ್ವಾಮಿ. ಯಾರ ನಿಮಿತ್ತವಾಗಿ ಸೆರೆಗೆ ಹೋಗಿದ್ನೋ ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸಿದ್ನು ಎಂಬುದಾಗಿ ನೋಡ್ತಾ ಇದ್ದೇವಪ್ಪ. ಕಾರಣ ಸ್ವಾಮಿ, ನಿನ್ನಲ್ಲಿ ಆತನು ನೆಲೆಗೊಂಡಿದ್ನು ಸ್ವಾಮಿ. ನಿನ್ನಲ್ಲಿ ನೆಲೆಗೊಂಡಿದ್ರಿಂದ ಸ್ವಾಮಿ ಆತನು ಎಲ್ಲರಿಗೂ ಒಳ್ಳೇದನ್ನೇ ಮಾಡಿದ್ನು, ಒಳ್ಳೇದನ್ನೇ ಬಯಸಿದ್ನು. ಅವ್ರ ಪರವಾಗಿ ನಿಂತನು ಸ್ವಾಮಿ. ಬಲಹೀನರ ಪರವಾಗಿ ನಿಂತು ನಿಮ್ಮ ಹಸ್ತಕ್ಕೆ ಅವ್ರನ್ನ ಒಪ್ಪಿಸಿ ಅಪಾಕರ್ತನೆ ಆತನು ಪ್ರಾರ್ಥಿಸಿದ್ನು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡ್ತೇವಪ್ಪ. ಆ ರೀತಿಯಾಗಿ ನಾವುಗಳು ಪೌಲನ ಹಾಗೆ ಜೀವಿಸಕ್ಕೆ, ಆ ಮೂಲಕ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ. ಕ್ರಿಸ್ತನೆಂಬ ಬಳ್ಳಿಯಾದಂಥ ನಿಮ್ಮಲ್ಲಿ ಸ್ವಾಮಿ ನಾವು ನೆಲೆಗೊಂಡು ನೀವು ನಿರೀಕ್ಷಿಸುವಂತ ಫಲಗಳನ್ನು ಕೊಡೋದ್ರ ಮೂಲಕ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ನೀನಿನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಆಲಿಸಿರುವಂತ ಇವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನೀನು ಕಾರ್ಯ ಮಾಡು. ನಿನ್ನ ಚಿತ್ತದ ಮೇರೆಗೆ ನಮ್ಮಲ್ಲಿ ಬದಲಾವಣೆಗಳನ್ನು ಉಂಟು ಮಾಡು ಸ್ವಾಮಿ. ನಾವು ನಿಮಗಾಗಿ ಪ್ರಜ್ವಲಿಸಲಿಕ್ಕೆ ಸಹಾಯ ಮಾಡು. ನಿಮಗೋಸ್ಕರ ನಾವು ಪಡೆಯುವಂಥ ಜ್ಯೋತಿರ್ಮಂಡಲಗಳನ್ನಾಗಿ ನಾವು ಒಬ್ಬರನ್ನು ಮಾರ್ಪಡಿಸು ಸ್ವಾಮಿ. ನಾವು ನಮಗಾಗಿ ಜೀವಿಸದೆ, ನಮ್ಮನ್ನ ಕರ್ದಾತನಾದ ನಿನಗಾಗಿ ಜೀವಿಸೋದಕ್ಕೆ, ನಿನ್ನ ನಾಮನ ಮಹಿಮೆ ಮಾಡೋಕ್ಕೆ ನಮಗೆ ಬಲಪಡಿಸು, ಆಶೀರ್ವದಿಸು. ಈ ಕೂಟದ ಆರಂಭ ನಡೆಸಿಕೊಡಿದ್ದಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತಾ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ, ನಮ್ಮೆಲ್ಲರ ಕೊರತೆಗಳನ್ನು ನೀನು ಪ್ರಭಾವಿಸಿರುವುದಕ್ಕಾಗಿ ನೀಗಿಸಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.